ನಮಸ್ತೆ ಎವ್ರಿವನ್. ಒನ್ಸ್ ಅಗೇನ್ ವೆಲ್ಕಮ್ ಟು ಈ ಪಾಠದ ಮನೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಮಾನ್ಸ್ಟ್ರೇಟಿವ್ ಆಡ್ಜೆಕ್ಟಿವ್ಸ್ಗಳಲ್ಲಿ ದಿಸ್, ದ್ಯಾಟ್, ದೀಸ್, ದೋಸ್, ಎ, ಆ್ಯಂಡ್ ಮತ್ತೆ ದ ಇವುಗಳ ಯೂಸೇಜ್ ಅನ್ನ ತಿಳ್ಕೊಂಡಿದ್ವಿ. ಇವತ್ತು ಅದೇ ಡೆಮಾನ್ಸ್ಟ್ರೇಟಿವ್ ಆಡ್ಜೆಕ್ಟಿವ್ಸ್ ಅಲ್ಲಿ ಸಚ್, ಸೇಮ್, ಸರ್ಟನ್, ಲ್ಯಾಟರ್ ಮತ್ತೆ ಫಾರ್ಮರ್ ಇವುಗಳನ್ನ ಕೂಡ ನಾವು ಡಿಮಾನ್ಸ್ಟ್ರೇಟಿವ್ ಆಡ್ಜೆಕ್ಟಿವ್ ಅಂತ ಯಾವಾಗ ಗುರುತಿಸ್ತೀವಿ ಅನ್ನೋದನ್ನ ಈ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಎಕ್ಸಾಂಪಲ್ ಅಲ್ಲಿ My twin sister and I always wear the same dresses. Here dresses is the noun. Same ಈ noun ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ಕೊಡ್ಲಿಕ್ಕೆ ಯೂಸ್ ಆಗಿದೆ. ಹಾಗೇನೆ we have lived in the same house for 20 years. What kind of house? Same house. Next, Alice and Anna decided to get the same tattoo. Here tattoo is the noun. Same tattoo ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. These two shirts are made from the same material. ಇಲ್ಲಿ ಮಟೀರಿಯಲ್ ನೌನ್ಗೆ ರಿಲೇಟೆಡ್ ಆಗಿ ಸೇಮ್ ಯೂಸ್ ಆಗಿದೆ. ಇಲ್ಲಿ ಡ್ರೆಸ್ಸಸ್, ಹೌಸ್, ಟ್ಯಾಟೂ ಮತ್ತೆ ಮಟೀರಿಯಲ್ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಲ್ಲಿ ಸೇಮ್ ಯೂಸ್ ಆಗಿದೆ. ಈ ಸೆಂಟೆನ್ಸಸ್ ಅಲ್ಲಿ ಸೇಮ್ ಒಂದು ಡಿಮಾನ್ಸ್ಟ್ರೇಟಿವ್ ಆಡ್ಜೆಕ್ಟಿವ್ ಆಗಿದೆ. ಹಾಗೇನೆ he was certain to be failed in the exam. ಅಡ್ಜೆಕ್ಟಿವ್ ಅಂದ್ಮೇಲೆ ಅದು ಯಾವ್ದಾದ್ರು ಒಂದು ನೌನ್ ಅನ್ನ ಅಥವಾ ಒಂದು ಪ್ರನೌನ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ಯೂಸ್ ಆಗಿರ್ಬೇಕಲ್ವಾ. ಈ ಸೆಂಟೆನ್ಸ್ ಅಲ್ಲಿ ಸರ್ಟನ್ ಒಂದು ಪ್ರನೌನ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ಯೂಸ್ ಆಗಿರುವಂತಹ ಡಿಮಾನ್ಸ್ಟ್ರೇಟಿವ್ ಆಡ್ಜೆಕ್ಟಿವ್ ಆಗಿದೆ. ಹೂ ವಾಸ್ ಸರ್ಟನ್ ಹಿಯರ್? ಹಿ ವಾಸ್ ಸರ್ಟನ್ ಅಂದ್ರೆ ಎಕ್ಸಾಮ್ ಅಲ್ಲಿ ಅವ್ನು ಫೇಲ್ ಆಗ್ತೀನಿ ಅನ್ನೋಂತಹ ಒಂದು ನಿಶ್ಚಿತತೆ ಇದೆ ಅವನಿಗೆ, ಅಂದ್ರೆ ಅಷ್ಟು ಶೋರ್ ಆಗಿದ್ದಾನೆ ಅನ್ನೋದನ್ನ ತೋರಿಸ್ಲಿಕ್ಕೆ ಸರ್ಟನ್ ಯೂಸ್ ಆಗಿದೆ. ಸರ್ಟನ್ ಆಗಿರೋದು ಯಾರು? ಹಿ. ನೆಕ್ಸ್ಟ್, ಶಿ ಈಸ್ ಅಲರ್ಜಿಕ್ ಟು ಸರ್ಟನ್ ಫುಡ್ಸ್. ಈ ಸೆಂಟೆನ್ಸ್ ಅಲ್ಲಿ ಸರ್ಟನ್ ಫುಡ್ ಅನ್ನ ಮಾಡಿಫೈ ಮಾಡ್ತಾ ಇದೆ, ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದಷ್ಟು ಫುಡ್ ಐಟಮ್ಸ್ ಅವಳಿಗೆ ಅಲರ್ಜಿ ಉಂಟು ಮಾಡುತ್ತೆ. ಶಿ ಈಸ್ ಅಲರ್ಜಿಕ್ ಟು ಫುಡ್ ಅಂತ ಹೇಳಿದ್ರೆ ಸೆಂಟೆನ್ಸ್ ನಾನ್ ಸೆನ್ಸ್ ಅನ್ಸುತ್ತೆ ಅಲ್ವಾ. ಫುಡ್ಗೆ ಯಾರು ಅಲರ್ಜಿಕ್ ಆಗಿರೋದಿಲ್ಲ, ಬಟ್ ಸರ್ಟನ್ ಆಗಿ ಒಂದಷ್ಟು ರೀತಿಯ ಫುಡ್ಗೆ ಅಲರ್ಜಿ ಇರುತ್ತಲ್ವಾ, ಆ ರೀತಿಯ ಒಂದು ಕ್ಯಾಟಗರಿಯ ಫುಡ್ ಅಂತ ಹೇಳಲಿಕ್ಕೆ ಇಲ್ಲಿ ಸರ್ಟನ್ ಯೂಸ್ ಆಗಿದೆ ಒಂದು ನೌನ್ ಜೊತೆಗೆ. ಹಾಗೇನೆ ಈಚ್ ಎಂಪ್ಲಾಯಿ will receive a certain share of the profits. Share is a noun here. ಈ noun ಗೆ ರಿಲೇಟೆಡ್ ಆಗಿ certain ಯೂಸ್ ಆಗಿದೆ. certain share of the profit ಅಂದ್ರೆ ಬರುವ ಲಾಭದಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಒಂದು ನಿಗದಿತ ಪಾಲನ್ನ ಪಡ್ಕೊಳ್ತಾನೆ ಅನ್ನೋದು ಇದರ ಅರ್ಥ. ಎಂಥ ಪಾಲು? ನಿಗದಿತವಾಗಿರುವಂತದ್ದು ಅಂತ. ಇಲ್ಲಿ ಸರ್ಟನ್ ಗೆ ಮೀನಿಂಗ್ ನಿಗದಿತ ಅಂದ್ರೆ ಒಂದು ಫಿಕ್ಸ್ಡ್ ಅಂತ ಏನ್ ನಾವು ಹೇಳ್ತೀವಲ್ವಾ, ಆ ಮೀನಿಂಗ್ ಅನ್ನ ಕೊಡುತ್ತೆ ಇಲ್ಲಿ ಸರ್ಟನ್. ಇಲ್ಲಿ ಶೇರ್ ಅನ್ನೋ ನೌನ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ಯೂಸ್ ಆಗಿದೆ. ಹಾಗೇನೆ ದ ನ್ಯೂ ಟೆಕ್ನಾಲಜಿ ಹ್ಯಾಸ್ ಸರ್ಟನ್ ಲಿಮಿಟೇಷನ್ಸ್. ಯಾವುದೇ ಒಂದು ಹೊಸ ತಂತ್ರಜ್ಞಾನಕ್ಕೆ ಅದರದ್ದೇ ಆದ ಒಂದು ಲಿಮಿಟೇಷನ್ಸ್ ಅಂದ್ರೆ ಒಂದು ಮಿತಿ ಇರುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿ ಲಿಮಿಟೇಷನ್ಸ್ ಅನ್ನೋ ನೌನ್ಗೆ ರಿಲೇಟೆಡ್ ಆಗಿ ಸರ್ಟನ್ ಯೂಸ್ ಆಗಿದೆ. ಹೀಗೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಸರ್ಟನ್ ಒಂದು ಪ್ರನೌನ್ ಅನ್ನ ಡಿಮಾನ್ಸ್ಟ್ರೇಟ್ ಮಾಡ್ತಾ ಇದೆ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಸರ್ಟನ್ ಫುಡ್ ಅನ್ನೋ ಒಂದು ನೌನ್ ಅನ್ನ ಡಿಮಾನ್ಸ್ಟ್ರೇಟ್ ಮಾಡ್ತಾ ಇದೆ. ಥರ್ಡ್ ಸೆಂಟೆನ್ಸ್ ಅಲ್ಲಿ ಶೇರ್ ಅನ್ನೋ ನೌನ್, ಹಾಗೆ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಲಿಮಿಟೇಷನ್ಸ್ ಅನ್ನೋ ನೌನ್ ಅನ್ನ ಡಿಮಾನ್ಸ್ಟ್ರೇಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಟನ್ ಡಿಮಾನ್ಸ್ಟ್ರೇಟಿವ್ ಆಡ್ಜೆಕ್ಟಿವ್ ಆಗಿದೆ. ನೆಕ್ಸ್ಟ್, ಸಚ್. ಇದಕ್ಕೂ ಕೂಡ ಒಂದೇ ರೀತಿಯ ಮೀನಿಂಗ್ ಬರೋದಿಲ್ಲ, ಸಂದರ್ಭಕ್ಕೆ ತಕ್ಕ ಹಾಗೆ ಇದರ ಮೀನಿಂಗ್ ಕೂಡ ಸ್ವಲ್ಪ ವೇರಿಯೇಟ್ ಆಗ್ತಾ ಹೋಗುತ್ತೆ. ನೋಡಿ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಸಚ್ ಅ ವಂಡರ್ಫುಲ್ ಥಿಂಗ್ ಹ್ಯಾಸ್ ನೆವರ್ ಬೀನ್ ಸೀನ್ ಬಿಫೋರ್. ದಟ್ ಮೀನ್ಸ್ ಇಂತಹ ಅದ್ಭುತವನ್ನ ಹಿಂದೆಂದೂ ನೋಡಿದ್ದಿಲ್ಲ ಅನ್ನೋ ಅರ್ಥ ಬರುತ್ತೆ ಇಲ್ಲಿ. ಇಂತಹ ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ ಇಲ್ಲಿ ಸಚ್ ಅನ್ನೋ ವರ್ಡು. ಈ ಸೆಂಟೆನ್ಸ್ ಅಲ್ಲಿ ಥಿಂಗ್ ನೌನ್ ಆಗಿದೆ. ಈ ನೌನ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ಇಲ್ಲಿ ಎರಡು ಅಡ್ಜೆಕ್ಟಿವ್ಸ್ ಯೂಸ್ ಆಗಿದೆ. ಒಂದು ಕ್ವಾಲಿಟಿಯನ್ನ ಹೇಳ್ತಾ ಇದೆ, ಇನ್ನೊಂದು ಅದನ್ನ ಡಿಮಾನ್ಸ್ಟ್ರೇಟ್ ಮಾಡ್ತಾ ಇದೆ. ಹಾಗಾಗಿ ಸಚ್ ಅನ್ನ ನಾವು ಡಿಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ, ವಂಡರ್ಫುಲ್ ಅನ್ನ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ದೇರ್ ವಾಸ್ ಸಚ್ ಕನ್ಫ್ಯೂಷನ್. ಕನ್ಫ್ಯೂಷನ್ ಮೀನ್ಸ್ ಗೊಂದಲ, ಒಂದು ನೌನ್ ಆಗಿದೆ. ಈ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಸಚ್ ಯೂಸ್ ಆಗಿದೆ. ಈ ಸೆಂಟೆನ್ಸ್ ಅಲ್ಲಿ ಸಚ್ ಅಂದ್ರೆ ಬಹಳ ಜಾಸ್ತಿ ಅಂತ, ಜಾಸ್ತಿ ಕನ್ಫ್ಯೂಷನ್ ಇತ್ತು ಅಂತ ಹೇಳಲಿಕ್ಕೆ ಸಚ್ ಕನ್ಫ್ಯೂಷನ್ ಅಂತ ಹೇಳಿದೀವಿ. ಇಲ್ಲಿ ಸಚ್ ಕನ್ಫ್ಯೂಷನ್ ಅನ್ನೋ ನೌನ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕೆ ಯೂಸ್ ಆಗಿರೋದ್ರಿಂದ ಇದು ಒಂದು ಡೆಮಾನ್ಸ್ಟ್ರೇಟಿವ್ ಆಡ್ಜೆಕ್ಟಿವ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್, he couldn't complain because he felt such sympathy for the victims. ಇಲ್ಲಿ sympathy is a noun. ಈ ನೌನ್ ಅನ್ನ ಡಿಮಾನ್ಸ್ಟ್ರೇಟ್ ಮಾಡ್ಲಿಕ್ಕೆ ಅಥವಾ ಮಾಡಿಫೈ ಮಾಡ್ಲಿಕ್ಕೆ ಇಲ್ಲಿ ಸಚ್ ಯೂಸ್ ಆಗಿದೆ. ಈ ಸೆಂಟೆನ್ಸ್ ಅಲ್ಲಿ ಸಚ್ ಗೆ ಅರ್ಥ
ಒಂದು ರೀತಿಯ ಅನ್ನೋ ಅರ್ಥ ಬರುತ್ತೆ. ಅ ಟೈಪ್ ಆಫ್ ಸಿಂಪತಿ, ದಟ್ ಮೀನ್ಸ್ ಅವನ ಮನಸ್ಸಿನಲ್ಲಿ ವಿಕ್ಟಿಮ್ಸ್ಗೋಸ್ಕರ ಒಂದು ರೀತಿಯ ಸಹಾನುಭೂತಿ ಇದ್ದಿದ್ರಿಂದ ಅವನು ಯಾವುದೇ ಕಂಪ್ಲೇಂಟ್ ಅನ್ನ ಮಾಡಲಿಲ್ಲ ಅನ್ನೋದು ಈ ಸೆಂಟೆನ್ಸ್ನ ಅರ್ಥ. ನೆಕ್ಸ್ಟ್, ಸಚ್ ಅನ್ ಆಕ್ಸಿಡೆಂಟ್ ಶುಡ್ ನೆವರ್ ಹ್ಯಾವ್ ಹ್ಯಾಪನ್ಡ್. ಈ ಸೆಂಟೆನ್ಸ್ ಅಲ್ಲಿ ಆನ್ ಆಕ್ಸಿಡೆಂಟ್ ಇಸ್ ಅ ನೌನ್. ಈ ನೌನ್ ಅನ್ನ ಮಾಡಿಫೈ ಮಾಡಲಿಕ್ಕೆ ಅಥವಾ ಡಿಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಸಚ್ ಯೂಸ್ ಆಗಿದೆ. ಈ ಸೆಂಟೆನ್ಸ್ ಅಲ್ಲಿ ಸಚ್ಗೆ ಅರ್ಥ ಅಂತಹ ಅನ್ನೋ ಮೀನಿಂಗ್ ಬರುತ್ತೆ. ಅಂತಹ ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು ಅನ್ನೋದು ಈ ಸೆಂಟೆನ್ಸ್ ನ ಕಂಪ್ಲೀಟ್ ಮೀನಿಂಗ್. ಹೀಗೆ ಸಚ್ ಅನ್ನೋ ಈ ವರ್ಡ್ ಒಂದೊಂದು ಸೆಂಟೆನ್ಸ್ ಅಲ್ಲಿ ಒಂದೊಂದು ಅರ್ಥ ಕೊಡುತ್ತೆ. ಬಟ್ ಎಲ್ಲ ಸೆಂಟೆನ್ಸಸ್ ಅಲ್ಲಿ ಕೂಡ ಒಂದು ನೌನ್ ಅನ್ನ ಮಾಡಿಫೈ ಮಾಡಲಿಕ್ಕೆ ಯೂಸ್ ಆಗಿದೆ. ಸಚ್ ಅ ವಂಡರ್ಫುಲ್ ಥಿಂಗ್, ಸಚ್ ಕನ್ಫ್ಯೂಷನ್, ಸಚ್ ಸಿಂಪತಿ, ಸಚ್ ಅನ್ ಆಕ್ಸಿಡೆಂಟ್. ಇಲ್ಲಿ ವಂಡರ್ಫುಲ್, ಕನ್ಫ್ಯೂಷನ್, ಸಿಂಪತಿ ಮತ್ತೆ ಆಕ್ಸಿಡೆಂಟ್ ಇವುಗಳು ನೌನ್ ಆಗಿವೆ. ಈ ನೌನ್ಸ್ ಅನ್ನ ಡಿಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಸಚ್ ಅನ್ನೋ ವರ್ಡ್ ಯೂಸ್ ಆಗಿದೆ. ಹಾಗಾಗಿ ಇದನ್ನ ನಾವು ಡಿಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಗುರುತಿಸ್ತೀವಿ. ನೆಕ್ಸ್ಟ್, ದ ಲ್ಯಾಟರ್ ಪಾಯಿಂಟ್ ಈಸ್ ಆಫ್ ಗ್ರೇಟ್ ಇಂಪಾರ್ಟೆನ್ಸ್. ಐ ವಿಲ್ ಬಿ ಗೋಯಿಂಗ್ ಶಾಪಿಂಗ್ ಇನ್ ದ ಲ್ಯಾಟರ್ ಪಾರ್ಟ್ ಆಫ್ ದ ವೀಕ್. ಐ ಪ್ರೆಫರ್ ದ ಲ್ಯಾಟರ್ ವರ್ಷನ್ ಆಫ್ ದ 2 ಸ್ಟೋರೀಸ್. ಶಿ ಲೈಕ್ ದ ಲ್ಯಾಟರ್ ಪಾರ್ಟ್ ಮಚ್ ಬೆಟರ್. ಇಲ್ಲಿ ಲ್ಯಾಟರ್ ಮೀನ್ಸ್ ಎರಡನೆಯ ಅಥವಾ ನಂತರದ ಅನ್ನೋ ಅರ್ಥ ಕೊಡುತ್ತೆ. ಅಂದ್ರೆ ಯಾವ್ದಾದ್ರು 2 ಆಪ್ಷನ್ಸ್ ನಮ್ಮ ಹತ್ರ ಇದ್ರೆ ಮೊದಲನೇದು ಹಾಗೆ ಎರಡನೇದು ಅಂತ ನಾವೇನ್ ಹೇಳ್ತೀವಲ್ವಾ, ಹೀಗೆ ಎರಡನೇದು ಅಂತ ಹೇಳಲಿಕ್ಕೆ ನಾವು ಲ್ಯಾಟರ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಮೊದಲನೇದು ಅನ್ನೋದಕ್ಕೆ ಫಾರ್ಮರ್ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಈ ಸೆಂಟೆನ್ಸಸ್ ಅಲ್ಲಿ ಪಾಯಿಂಟ್, ಪಾರ್ಟ್, ವರ್ಷನ್ ಮತ್ತೆ ಪ್ಲಾನ್ ಈ ನೌನ್ಗಳನ್ನ ಮಾಡಿಫೈ ಮಾಡಲಿಕ್ಕೆ ಲ್ಯಾಟರ್ ಅನ್ನೋ ಡಿಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಯೂಸ್ ಆಗಿದೆ. ದ ಲ್ಯಾಟರ್ ಪಾಯಿಂಟ್ ಈಸ್ ಆಫ್ ಗ್ರೇಟ್ ಇಂಪಾರ್ಟೆನ್ಸ್ ಅಂದ್ರೆ ಆಲ್ರೆಡಿ 2 ಪಾಯಿಂಟ್ಸ್ ಇದೆ, ಅದರಲ್ಲಿ ಮೊದಲನೆಯ ಪಾರ್ಟ್ ತುಂಬಾ ಪ್ರಮುಖವಾಗಿತ್ತು ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಎರಡನೇದಾಗಿ ಐ ವಿಲ್ ಬಿ ಗೋಯಿಂಗ್ ಶಾಪಿಂಗ್ ಇನ್ ದ ಲ್ಯಾಟರ್ ಪಾರ್ಟ್ ಆಫ್ ದ ವೀಕ್ ಮೀನ್ಸ್ ವಾರದಲ್ಲಿ ನಂತರ ಬರುವಂತಹ ಪಾರ್ಟ್ ಅಲ್ಲಿ ನಾನು ಶಾಪಿಂಗ್ಗೆ ಹೋಗ್ತೀನಿ. ನಂತರ ಬರೋ ಪಾರ್ಟ್ ಅಂತ ಹೇಳಿದ್ರೆ ಈಗ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಇವುಗಳನ್ನ ನಾವು ವರ್ಕಿಂಗ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಇವುಗಳನ್ನ ವಾರದ ಮೊದಲನೇ ದಿನಗಳು ಅಂತ ಹೇಳ್ತೀವಿ. ಅದರ ನಂತರ ಬರುವಂತಹ ದಿನಗಳು ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಇವುಗಳನ್ನ ವೀಕೆಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಅದು ವಾರದಲ್ಲಿ ಬರುವಂತಹ 2ನೇ ಭಾಗ. ಹಾಗೆ ಬರುವಂತಹ 2ನೇ ಭಾಗದಲ್ಲಿ ಅಂದ್ರೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಈ ಪಾರ್ಟ್ ಅಲ್ಲಿ ನಾನು ಶಾಪಿಂಗ್ಗೆ ಹೋಗ್ತೀನಿ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಲ್ಯಾಟರ್ ಪಾರ್ಟ್ ಆಫ್ ದ ವೀಕ್ ವಾರದಲ್ಲಿ ಬರುವಂತಹ ನಂತರದ ದಿನಗಳಲ್ಲಿ ನಾನು ಶಾಪಿಂಗ್ಗೆ ಹೋಗ್ತೀನಿ. ನೆಕ್ಸ್ಟ್, ಐ ಪ್ರೆಫರ್ ದ ಲ್ಯಾಟರ್ ವರ್ಷನ್ ಆಫ್ ದ 2 ಸ್ಟೋರೀಸ್ ಮೀನ್ಸ್ 2 ಕಥೆಗಳಿವೆ. ಆ 2 ಕಥೆಗಳಲ್ಲಿ ನಂತರ ಬರುವಂತಹ ಭಾಗಗಳಿಗೆ ನಾನು ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀನಿ ಅನ್ನೋದು ಇದರ ಅರ್ಥ. ಕೊನೆಯದಾಗಿ, ಶಿ ಲೈಕ್ ದ ಲ್ಯಾಟರ್ ಪ್ಲಾನ್ ಮಚ್ ಬೆಟರ್ ಅಂದ್ರೆ ಆಲ್ರೆಡಿ 2 ಪ್ಲಾನ್ಸ್ ಇದೆ, ಅದರಲ್ಲಿ ಅವಳು ಮೊದಲಿಗೆ ಬರೋ ಪ್ಲಾನ್ ಅನ್ನ ಅಷ್ಟಾಗಿ ಇಷ್ಟಪಡೋದಿಲ್ಲ. ಬಟ್ ಲ್ಯಾಟರ್ ಪ್ಲಾನ್ ಅಂದ್ರೆ ನಂತರ ಬರುವಂತಹ ಪ್ಲಾನ್ ಅನ್ನ ಇಷ್ಟಪಡ್ತಾಳೆ ಅನ್ನೋದು ಇದರ ಅರ್ಥ. ಮೈ ಫಾರ್ಮರ್ ಎಂಪ್ಲಾಯರ್ ಗೇವ್ ಮೀ ಅನ್ ಎಕ್ಸಲೆಂಟ್ ರೆಫರೆನ್ಸ್ ಲೆಟರ್. ದಟ್ ಮೀನ್ಸ್ ಎಂಪ್ಲಾಯರ್ಸ್ ಇಬ್ಬರಿದ್ದಾರೆ, ಕೆಲಸ ಕೊಟ್ಟಿರೋರು ಇಬ್ಬರಿದ್ದಾರೆ. ಅದರಲ್ಲಿ ಫಾರ್ಮರ್ ಎಂಪ್ಲಾಯರ್ ಅಂದ್ರೆ ಮೊದಲಿಗೆ ಇದ್ದಂತಹ ಎಂಪ್ಲಾಯರ್ ನನಗೆ ತುಂಬಾ ಒಳ್ಳೆಯ ಒಂದು ರೆಕಮೆಂಡೇಶನ್ ಲೆಟರ್ ಅನ್ನ ಅಥವಾ ರೆಫರೆನ್ಸ್ ಲೆಟರ್ ಅನ್ನ ಕೊಟ್ರು ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಫಾರ್ಮರ್ ಎಂಪ್ಲಾಯರ್ ಮೀನ್ಸ್ ಮೊದಲಿಗೆ ಇದ್ದಂತಹ ಎಂಪ್ಲಾಯರ್ ಅಂತ. ಇಲ್ಲಿ ಫಾರ್ಮರ್ ಎಂಪ್ಲಾಯರ್ ಅನ್ನೋ ನೌನ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಯೂಸ್ ಆಗಿರುವಂತಹ ಒಂದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಆಗಿದೆ. ಹಾಗೆ ನೆಕ್ಸ್ಟ್ ಒನ್, ಅವರ್ ಫಾರ್ಮರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ವಾಸ್ ಟೂ ಕಾಸ್ಟ್ಲಿ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅನ್ನೋದು ನೌನ್ ಆಗಿದೆ. ಉತ್ಪಾದನೆಯ ಪ್ರಕ್ರಿಯೆ, ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಪ್ರಾಸೆಸ್ 2 ಇವೆ. ಆ 2ರಲ್ಲಿ ಮೊದಲನೆಯ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಏನಿದೆಯಲ್ಲ ಅದು ತುಂಬಾ ಕಾಸ್ಟ್ಲಿ ಆಗಿತ್ತು ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಇಲ್ಲಿ ಫಾರ್ಮರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅನ್ನೋ ನೌನ್ ಅನ್ನ ಡಿಮಾನ್ಸ್ಟ್ರೇಟ್ ಮಾಡ್ತಾ ಇದೆ. ಹಾಗೆ ಕಿಯೋಟೋ ಇಸ್ ದ ಫಾರ್ಮರ್ ಕ್ಯಾಪಿಟಲ್ ಆಫ್ ಜಪಾನ್. ಕಿಯೋಟೋ ಅನ್ನೋ ಸಿಟಿ ಜಪಾನ್ನ ಮೊದಲನೆಯ ಕ್ಯಾಪಿಟಲ್ ಆಗಿತ್ತು ಅನ್ನೋದು ಇದರ ಅರ್ಥ. ಕಿಯೋಟೋ ಅನ್ನೋ ಸಿಟಿ ಕೂಡ ಜಪಾನ್ ಅಲ್ಲಿ ಇದೆ, ಅದು ಮೊದಲನೇ ಕ್ಯಾಪಿಟಲ್ ಆಗಿತ್ತು. ಈಗ ಟೋಕಿಯೋ ಅನ್ನೋ ಸಿಟಿಯನ್ನ ಜಪಾನ್ನ ಕ್ಯಾಪಿಟಲ್ ಸಿಟಿಯನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್, he tried not to change his former way of life. ಫಾರ್ಮರ್ ವೇ ದಟ್ ಮೀನ್ಸ್ ಮೊದಲಿಗೆ ಇದ್ದಂತಹ ಜೀವನದ ಪದ್ಧತಿ. ಈ ಪದ್ಧತಿ ಅನ್ನೋ ನೌನ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಫಾರ್ಮರ್ ಯೂಸ್ ಆಗಿದೆ.
ಅಂದ್ರೆ ಅವನು ಮೊದಲಿಗೆ ಇದ್ದಂತಹ ಜೀವನದ ಪದ್ಧತಿಯನ್ನ ಬದಲಾವಣೆ ಮಾಡದೇ ಇರೋದಕ್ಕೆ ಟ್ರೈ ಮಾಡಿದ್ದ ಅನ್ನೋದು ಇದರ ಅರ್ಥ. ಈ ಸೆಂಟೆನ್ಸಸ್ ಅಲ್ಲಿ ಎಂಪ್ಲಾಯರ್, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್, ಕ್ಯಾಪಿಟಲ್ ಮತ್ತೆ ವೇ ಈ ನೌನ್ಸ್ ಅನ್ನ ಡಿಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಅಥವಾ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮಗೆ ಫಾರ್ಮರ್ ಅನ್ನೋ ಒಂದು ಡಿಮಾನ್ಸ್ಟ್ರೇಟಿವ್ ಆಡ್ಜೆಕ್ಟಿವ್ ಯೂಸ್ ಆಗಿದೆ. ನೋಡಿ, ಫಾರ್ಮರ್ ಮೀನ್ಸ್ ಮೊದಲನೆಯ ಅನ್ನೋ ಅರ್ಥ ಬರುತ್ತೆ. ಲ್ಯಾಟರ್ ಮೀನ್ಸ್ ನಂತರದ ಅನ್ನೋ ಅರ್ಥ ಬರುತ್ತೆ. ಇವುಗಳನ್ನ ಆಪ್ಷನ್ಸ್ 2 ಇದ್ದಾಗ ಮಾತ್ರ ನಾವು ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಮೊದಲನೇದು ಅಂತ ಹೇಳಲಿಕ್ಕೆ ಫಾರ್ಮರ್, ನಂತರದ್ದು ಅಂತ ಹೇಳಲಿಕ್ಕೆ ಲ್ಯಾಟರ್. ಈ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಹೀಗೆ ಈ ಎಲ್ಲಾ ವರ್ಡ್ಗಳು ಸೆಂಟೆನ್ಸ್ ಅಲ್ಲಿ ಬರುವಂತಹ ನೌನ್ಸ್ ಅನ್ನ ಡಿಮಾನ್ಸ್ಟ್ರೇಟ್ ಮಾಡ್ಲಿಕ್ಕೆ ಯೂಸ್ ಆಗೋದ್ರಿಂದ, ಅದರ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳಲಿಕ್ಕೆ ಯೂಸ್ ಆಗೋದ್ರಿಂದ ಇವುಗಳನ್ನ ನಾವು ಡಿಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಟೈಪ್ ಆಫ್ ಅಡ್ಜೆಕ್ಟಿವ್, ದಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್, ಈ ಟಾಪಿಕ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.